ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವರ ನಾಡು ಕೇರಳದ ವೈನಾಡಿನ ಕಲಾಡಿಯಲ್ಲಿ ಈಗಲೂ ಸಹ ಕಾರ್ಯಾಚರಣೆ ಮುಂದುವರೆದಿದೆ. ಮೀನಾಕ್ಷಿ ನದಿ ತೀರದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ನಾನೀಗ ಮೀನಾಕ್ಷಿ ನದಿಯ ದಡದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಇಲ್ಲಿನ ಪರಿಸ್ಥಿತಿಯನ್ನ. ಅತ್ಯಂತ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ NDRF ತಂಡದವರು 5 ಜನ ಏನು ಈ ಒಂದು ದುರಂತದಲ್ಲಿ ನಾಪತ್ತೆಯಾಗಿದ್ರು ಅವರ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಆ ಒಂದು ವಾಹನದಲ್ಲಿ ಏನು ಒಂದು ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎದೆ ನಡಗಿಸುವಂತಹ ದೃಶ್ಯ ಇದಾಗಿದೆ. ಯಾಕಂದರೆ ಆ ಸಿಬ್ಬಂದಿ ಅಲ್ಲಿ ನಿಂತ್ಕೊಂಡು ಅತ್ಯಂತ ಸಾಹಸಮಯವಾಗಿ ಆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಆ ಮಣ್ಣಿನ ಕೆಳಭಾಗದಲ್ಲಿ ಏನು ನಾಪತ್ತೆ ಆಗಿದ್ದವರು ಇರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಮೀನಾಕ್ಷಿ ನದಿಯ ಅಬ್ಬರವನ್ನು ನೀವು ನೋಡ್ತಾ ಇರ್ಬೋದು. ಬಸ್ಸು, ಲಾರಿ ಅಥವಾ ಯಾವುದೇ ವಾಹನ ಸಿಕ್ಕರೂ ಸಹ ಅಲ್ಲಿ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ಈ ಒಂದು ಮೀನಾಕ್ಷಿ ನದಿಯಲ್ಲಿದೆ. ಅಷ್ಟು ರಭಸವಾಗಿ ಮೀನಾಕ್ಷಿ ನದಿ ಹರಿತಾ ಇದೆ. ಆ ಮೀನಾಕ್ಷಿ ನದಿ ಹರಿತಾ ಇರುವಂತಹ ಪಕ್ಕದಲ್ಲೇ ಅಂದರೆ ದಡದಲ್ಲೇ ಅತ್ಯಂತ ಹತ್ತಿರದಲ್ಲೇ ಈ ಒಂದು ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಮಳೆಯ ಅಬ್ಬರ, ಆ ಮಳೆಯ ಅಬ್ಬರದಲ್ಲೂ ಸಹ ಆ ಒಂದು ಸಿಬ್ಬಂದಿ ಆ ವಾಹನದ ಮೇಲ್ಭಾಗದಲ್ಲಿ ಕುಳಿತುಕೊಂಡು ಆ ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ವಾಹನ ಆಯ ತಪ್ಪಿದ್ರೆ ಆ ವಾಹನ ಸಂಪೂರ್ಣವಾಗಿ ಮೀನಾಕ್ಷಿ ನದಿಗೆ ಮಗುಚಿ ಬೀಳುತ್ತದೆ. ಆ ಅಪಾಯವನ್ನು ಲೆಕ್ಕಿಸದೆ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. 2 ಸಿಬ್ಬಂದಿಗಳು ಈ ಒಂದು ವಾಹನದಲ್ಲಿ ಕುಳಿತುಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದೇ ಸ್ಥಳದಲ್ಲಿ ನಿನ್ನೆ ದುರಂತ ನಡೆದಂಥ ಸಂದರ್ಭದಲ್ಲಿ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಗೊಂಡಿತ್ತು. ಸೊ ಹಾಗಾಗಿ ಇದರ ಕೆಳಭಾಗದಲ್ಲಿ ಏನಾದರೂ ಅವರು ಸಿಲುಕಿರಬಹುದಾ ಅನ್ನೋ ಒಂದು ಶಂಕೆ, ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಅವರು ಯಾವುದೇ ರೀತಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ಕಾರ್ಯಾಚರಣೆಯಲ್ಲಿ ತೊಗೊಂಡಿದ್ದಾರೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ರು, ಏನು ನಾಪತ್ತೆ ಆಗಿದ್ದಾರೆ ಅವರ ಶೋಧವನ್ನು ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಅಂತೇಳಿ. ಮತ್ತೊಂದು ಭಾಗದಲ್ಲೂ ನೀವು ನೋಡ್ತಾ ಇದ್ದೀರಾ, ಮತ್ತೊಂದು ವಾಹನ ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಅಲ್ಲಿನ ಸಿಬ್ಬಂದಿಗಳು ಸಹ ಅಂದರೆ ಒಟ್ಟು 3 ಸಿಬ್ಬಂದಿಗಳು, ಒಬ್ಬರು ಆಪರೇಟರ್ ಮತ್ತು ಇನ್ನಿಬ್ಬರು ಸಿಬ್ಬಂದಿಗಳು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಳೆಯನ್ನು ಲೆಕ್ಕಿಸದೆ ಅವರು ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ತಮ್ಮ ಮುಂಭಾಗದಲ್ಲೇ ಇರುವಂತಹ ಮಣ್ಣು, ಕಲ್ಲು, ಬಂಡೆಗಳನ್ನು ತೆಗೆದು ನದಿಗೆ ಹಾಕುವಂಥ ಕೆಲಸವನ್ನು ಆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಮೇಲ್ಭಾಗದಲ್ಲಿ ನೀವು ಮೀನಾಕ್ಷಿ ನದಿಯ ಆ ಸೇತುವೆಯನ್ನು ಏನು ನೋಡ್ತಾ ಇದ್ದೀರಾ, ನಿನ್ನೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕೆಸರುಮಯವಾಗಿತ್ತು. ಅದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಅಹೋರಾತ್ರಿ ಕಾರ್ಯಾಚರಣೆ ಮಾಡಿ NDRFನವರು ತೆರವು ಮಾಡಿದರು. ವಾಹನ ಸಂಚಾರಕ್ಕೆ ಸುಗಮವಾಗಿ ಮಾಡಿಕೊಟ್ಟಿದ್ರು. ಮತ್ತು ಅದರ ಪಕ್ಕದಲ್ಲೇ ನೀವು ನೋಡ್ತಾ ಇರೋದು ಏನು ಅಧಿಕಾರಿಗಳು ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಅಂದರೆ ಅಲ್ಲೆಲ್ಲೋ ಒಂದು ಕೊನೆಯಲ್ಲಿ ಆ ನೀರು ಜಿನುಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅದು ಯಾವುದೇ ನದಿಯ ನೀರಲ್ಲ, ಬದಲಾಗಿ ಮಳೆಯ ನೀರು. ಅಂದರೆ ಕೇರಳದ ವಯನಾಡಿನಲ್ಲಿ ಬಹುತೇಕ ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಆ ಭೂಮಿ ಮತ್ತು ಮಣ್ಣು ಸಡಿಲವಾಗುವಂಥ ಸಂದರ್ಭದಲ್ಲಿ ಈ ರೀತಿ ಆ ನೀರಿನ ರಭಸ ಹೆಚ್ಚಾದಾಗ ನೀರು, ಮಣ್ಣು ಎರಡರಿಂದಾಗಿ ಆ ಕುಸಿತ ಆಗ್ತದೆ. ಸೊ ಆ ಕುಸಿತ ಆದಂಥ ಸಂದರ್ಭದಲ್ಲಿ ಇಂತಹ ಅವಘಡಗಳು ಸಂಭವಿಸ್ತದೆ. ಹೀಗಾಗಿ ಆ ರಕ್ಷಣಾ ಕಾರ್ಯಾಚರಣೆ ಅನ್ನೋದೇನಿದೆ ಸಾಕಷ್ಟು ಒಂದು ರೀತಿಯಾದಂಥ ಅರಸಾಹಸ ಅಂತಲೇ ಹೇಳ್ಬೋದು. ಕೊಂಚ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಏನು ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಅವರೇ ಅಪಾಯಕ್ಕೆ ಸಿಲುಕ್ತಾರೆ, ತಮ್ಮ ಪ್ರಾಣವನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಅಂತಹ ಒಂದು ಕ್ಲಿಷ್ಟಕರವಾದ ಸನ್ನಿವೇಶದಲ್ಲೂ ಸಹ ಸಿಬ್ಬಂದಿ ತಮ್ಮ ಪ್ರಾಣದ ಅಂಗನ್ನು ತೊರೆದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತು ಆ ಪಕ್ಕದಲ್ಲೂ ನೀವು ನೋಡ್ತಾ ಇರ್ಬೋದು, ಬೃಹತ್ ಬಂಡೆಗಳಿರ್ಬೋದು ಅಥವಾ ಅಲ್ಲಿದ್ದಂಥ ಹಾಕಿದ್ದಂತಹ ಅಂದರೆ ಬಳಸತಕ್ಕಂಥ ಯಂತ್ರೋಪಕರಣಗಳಿರ್ಬೋದು ಮತ್ತು ಟ್ಯಾಂಕ್ಗಳಿರ್ಬೋದು, ಹೀಗೆ ಎಲ್ಲವೂ ಸಹ ಆ ಒಂದು ನದಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂಥ ದೃಶ್ಯ. ಆ ಮಣ್ಣಿನ ರಭಸ ಮತ್ತು ಆ ಕೆಸರು ನೀರಿನ ರಭಸ ಎಷ್ಟರ ಮಟ್ಟಿಗೆ ಇತ್ತಂದರೆ ಯಾವುದಕ್ಕೂ ಸಹ ಅದನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲವೂ ಸಹ ನದಿ ಪಾಲಾದಂತಹ ಕಾರ್ಯ ಆಯಿತು. ಸೊ ಹೀಗಾಗಿಯೇ ಈ ಕಾರ್ಯಾಚರಣೆ ಏನಾಗ್ತಾ ಇದೆ, ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಆಶಾಭಾವನೆಯಿಂದ ಅವ್ರು ಯಾರು ನಾಪತ್ತೆ ಆಗಿದ್ದಾರೆ ಅವರು ಸಿಗ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ಇವೆಲ್ಲ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಆದರೆ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರವಾದಂತಹ ಮಳೆ ಇವರ ಕಾರ್ಯಾಚರಣೆಗೆ ಸಂಪೂರ್ಣವಾದಂತಹ ಅಡೆತಡೆಯನ್ನು ತರ್ತಾ ಇದೆ. ಆದರೆ ಅಡೆತಡೆಯನ್ನು ಸಹ ಲೆಕ್ಕಿಸಿದೆ. ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು, ನಾನು ಈಗಾಗಲೇ ಹೇಳ್ತಾ ಇದೆ, ಮತ್ತಷ್ಟು ಜೋರಾದಂತಹ ಒಂದು ನೀರಿನ ಅರಿವು ಅಲ್ಲಿ ಹೆಚ್ಚಾಗ್ತಾ ಇದೆ. ಆ ನೀರಿನ ಅರಿವು ಕೊಂಚ ಇದ್ದಂಥದ್ದು ಮತ್ತೆ ಜಾಸ್ತಿ ಆಗಿರುವಂಥದ್ದು. ಮತ್ತೇನಾದರೂ ಜಾಸ್ತಿ ಆದರೆ ಅಲ್ಲಿರುವಂಥ ಸಂಪೂರ್ಣವಾದಂತಹ ಮಣ್ಣು ನೇರವಾಗಿ ಇಲ್ಲಿ ಏನು ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಬೀಳುವಂತಹ ಸಾಧ್ಯತೆ ಇರ್ತದೆ. ಆ ರೀತಿ ಮಣ್ಣೇನಾದರೂ ಅವ್ರ ಮೇಲೆ ಬಿದ್ದರೂ ಸಹ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ರೀತಿಯಾಗಿ ಅಪಾಯದ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆ ಈ ಒಂದು ಕಾರ್ಯಾಚರಣೆ ನಡೆಸಲಿಕ್ಕೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ ಕೆಸರು ಮಿಶ್ರಿತವಾದಂತಹ ನೀರು ಇಲ್ಲಿ ನಡೆಯೋದಕ್ಕೂ ಸಾಧ್ಯವಾಗೋದಿಲ್ಲ. ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನಾವು ಕಾಲನ್ನು ಇಟ್ಟರೂ ಸಹ ಕಾಲು ಸಂಪೂರ್ಣವಾಗಿ ಒಳಗೋಗುವಂತಹ ಪರಿಸ್ಥಿತಿ ಇದೆ. ನಾವು ಇಲ್ಲಿ ಅಂದರೆ ಗ್ರೌಂಡ್ ರಿಪೋರ್ಟನ್ನು ಮಾಡೋದಕ್ಕೂ ಸಹ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ. ಸೊ TV9 ನಿರಂತರವಾಗಿ ಈ ಕಾರ್ಯಾಚರಣೆಯ ಪಿನ್ ಟು ಪಿನ್ ಗ್ರೌಂಡ್ ರಿಪೋರ್ಟನ್ನು
ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾವು ಆ ವರದಿ ಮಾಡೋದಕ್ಕೂ ಸಹ ಸಾಕಷ್ಟು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಮಣ್ಣು ಕುಸಿತ ಆಗಾಗ ಆಗ್ತಾ ಇರುವಂಥದ್ದು. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಭಾಗದಲ್ಲಿ ನಿರಂತರವಾಗಿ ಈ ರೀತಿಯಾದಂತಹ ಮಣ್ಣು ಕುಸಿತವಾದಂತಹ ಸಂದರ್ಭದಲ್ಲಿ ಆ ಕಾರ್ಯಾಚರಣೆ ಮಾಡುವಂಥದ್ದು ಮತ್ತಷ್ಟು ಕ್ಲಿಷ್ಟಕರವಾಗ್ತದೆ. ಇದೇ ಕಾರಣಕ್ಕಾಗಿ 5 ಜನ ಏನು ನಾಪತ್ತೆಯಾಗಿದ್ದಾರೆ ಅವ್ರನ್ನ ಹುಡ್ಕೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಆದರೂ ಸಹ ಛಲ ಬಿಡದ ತ್ರಿವಿಕ್ರಮರಂತೆ NDRFನ ಸಿಬ್ಬಂದಿ ನಿರಂತರವಾಗಿ ಆ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹೇಗಾದರೂ ಸರಿ ಆ 5 ಜನ ಏನು ನಾಪತ್ತೆಯಾಗಿದ್ದಾರೆ ಅವ್ರನ್ನ ಪತ್ತೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಕೊಂಡು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9